ಬಿಟ್ಟು ಬಿಡದೆ ಸುರಿತಿರುವ ಮಳೆ ಅರ್ಧಕ್ಕರ್ಧ ಕರುನಾಡನ್ನ ಕಂಗಾಲಾಗಿಸಿದೆ. ದೀಪಾವಳಿಯ ಖುಷಿಯಲ್ಲಿದ್ದವರಿಗೆ ಮಳೆರಾಯ ದೊಡ್ಡ ಶಾಕ್ ಕೊಟ್ಟಿದ್ದಾನೆ. ವರುಣನ ಆರ್ಭಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಗವಂತನ ಆಟ ಬಲ್ಲವರ್ಯಾರು ಅಂತಾರಲ್ಲ, ಈ ಮಾತು ನಿಜ ಬಿಡಿ. ಯಾಕಂದ್ರೆ ವರುಣ ದೇವನ ಆಟವನ್ನ ಯಾರ ಕೈಯಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕಾಗ್ತಿಲ್ಲ. ಹಿಂದೆಲ್ಲ ಮಳೆಯಾಗ್ಲಿ ಅಂತ ಕತ್ತೆ ಕೋಳಿಗೆಲ್ಲ ಮದುವೆ ಮಾಡಿಸ್ತಿದ್ರು, ಊರೂರಲ್ಲೂ ಹರಕೆ ಹೊರತಿದ್ರು. ಆದ್ರೆ ಈ ಬಾರಿ ಮಳೆ ನಿಂತ್ರೆ ಸಾಕಪ್ಪ ಅಂತ ಹರಕೆ ಹೊರುವಂತಾಗಿದೆ. ಮುಂಗಾರು ಮುಗಿದು ಹಿಂಗಾರು ಬರ್ತಿದ್ರು, ಮಳೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ತುಂಬಿ ತುಳುಕ್ತಿರೋ ಕೆರೆ ಕಟ್ಟೆಗಳು ರೈತರ ಬದುಕಿನ ಮೇಲೆ ತಣ್ಣೀರ ಬಟ್ಟೆ ಇಳಿತಿದೆ. ದೀಪಾವಳಿ ಹಬ್ಬಕ್ಕೆ ಖುಷಿಯಲ್ಲಿರಬೇಕಿದ್ದ ಜನ ಕಣ್ಣೀರಿಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೋಲಾರ, ವಿಜಯಪುರ, ಮಂಡ್ಯ ಸೇರಿದಂತೆ ಅರ್ಧಕ್ಕರ್ಧ ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಮೊದಲೇ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಣ್ಣೀರಾಗ್ತಿದ್ದಾರೆ. ಇಂಥ ಹೊತ್ತಲ್ಲೇ ಈಗ ವರುಣದೇವ ಕೂಡ ಚೆಲ್ಲಾಟವಾಡ್ತಿದ್ದಾನೆ. ಬೆಳೆದ ಫಸಲು ಕೈ ಸೇರುತ್ತೆ ಅಂತ ಕಾಯ್ತಿದ್ದವರಿಗೆ ಮಳೆರಾಯ ತಣ್ಣೀರ ಬರೆ ಇಳಿದಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು ದೀಪಾವಳಿ ಹಬ್ಬದಲ್ಲೂ ನೆಮ್ಮದಿ ಇಲ್ಲದಂತಾಗಿದೆ. ಮಂಡ್ಯದಲ್ಲೂ ಮಳೆರಾಯ ಅಬ್ಬರಿಸ್ತಿದ್ದು ಜನ ಸಾಕಪ್ಪ ಸಾಕು ಅಂತ ಬೇಡ್ಕೊಳ್ತಿದ್ದಾರೆ. ಮಳೆ ಜೊತೆ ಗಾಳಿಯೂ ಅಬ್ಬರಿಸ್ತಿದ್ದು ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗ್ತಿದೆ. ಕೆಆರ್ಪೇಟೆಯಲ್ಲಿ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಪೀಸ್ ಪೀಸ್ ಆಗಿದ್ದು ಗೃಹ ಪ್ರವೇಶ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ತಿದ್ದವರಿಗೆ ಬರ ಸಿಡಿಲು ಬಡಿದಂತಾಗಿದೆ. ತುಮಕೂರಲ್ಲೂ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾಗಿ ಸುರಿದ ಮಳೆಗೆ ರಸ್ತೆ ಯಾವುದು, ಕೆರೆ ಯಾವುದು ಒಂದು ಗೊತ್ತಾಗ್ತಿಲ್ಲ. ಹೀಗಾಗಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದು ಎಲ್ಲೆಂದರಲ್ಲಿ ಮಂಡಿಯತ್ತರಕ್ಕೆ ನೀರು ನಿಂತಿದೆ. ಇನ್ನು ತೋಟಸಾಗರದ ತೊರೆ ದಾಟುವ ವೇಳೆ ಕಾರೊಂದು ಕೊಚ್ಚಿ ಹೋಗಿದ್ದು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಕೋಲಾರ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿ ಅವಾಂತರ ಸೃಷ್ಟಿಯಾಗಿದೆ. ಶ್ರೀನಿವಾಸಪುರ ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಹಬ್ಬದ ಹೊತ್ತಲ್ಲೂ ಜನ ಪರದಾಡ್ತಿದ್ದಾರೆ. ಎಡಬಿಡದೆ ಹೊಡೆದ ಮಳೆ ರೈತರ ಬದುಕನ್ನು ನುಚ್ಚು ನೂರು ಮಾಡಿದೆ. ಬದನೆಕಾಯಿ ಬೆಳೆ ಮಣ್ಣು ಪಾಲಾಗಿದ್ದು ಲಕ್ಷ ಲಕ್ಷ ಖರ್ಚು ಮಾಡಿದವರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಚಿತ್ರದುರ್ಗದಲ್ಲೂ ವರುಣದೇವನ ರೌದ್ರಾವತಾರ ಜೋರಾಗಿದೆ. ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ತುಂಬಿ ತುಳುಕ್ತಿದ್ದು ಈ ವರ್ಷವೇ 4ನೇ ಬಾರಿ ಭರ್ತಿಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ನಿರಂತರ ಮಳೆಯಾಗ್ತಿದೆ. ವರುಣನ ಹೊಡೆತಕ್ಕೆ ಹೂವಿನ ಬೆಳೆ, ಕಬ್ಬು, ಬಾಳೆ ಸರ್ವನಾಶವಾಗಿದೆ. ಇನ್ನು ಮಹಾಮಳೆಯ ಮಧ್ಯೆಯೇ ಅಳಿದುಳಿದ ಸೇವಂತಿಗೆ, ಚೆಂಡು ಹೂ ಬೆಳೆದ ರೈತರಿಗೆ ಬೆಲೆಯ ಹೊಡೆತ ನರಕ ತೋರಿಸ್ತಿದೆ. ಹಬ್ಬಕ್ಕೆ ಅಂತ ಹೂವು ತಂದ್ರೆ ಕೇಳೋರೇ ದಿಕ್ಕಿಲ್ಲದಂತಾಗಿದೆ. ಒಟ್ನಲ್ಲಿ ಮಳೆಗಾಲ ಮುಗಿಯೋದಕ್ಕೆ ಬಂದರೂ ಮಳೆ ಮಾತ್ರ ನಿಲ್ತಿಲ್ಲ. ವರುಣನ ಹೊಡೆತಕ್ಕೆ ಕರುನಾಡು ಕಂಗಾಲಾಗ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿ ಪರಿಣಮಿಸಿದೆ. ಪಥಸಂಚಲನಕ್ಕೆ ಆರ್ಎಸ್ಎಸ್ ಅನುಮತಿ ಕೇಳ್ತಿರುವ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಟಕ್ಕರ್ ಕೊಡೋದಕ್ಕೆ ದಲಿತ ಸಂಘಟನೆಗಳು ಕೂಡ ಅದೇ ದಿನ ಬೃಹತ್ ರ್ಯಾಲಿ ಪಥಸಂಚಲನಕ್ಕೆ ಅವಕಾಶ ಕೋರಿದ್ದಾರೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ಗೆ ಪಥಸಂಚಲನ ಕಗ್ಗಂಟು. ಆರ್ಎಸ್ಎಸ್ಗೆ ದಲಿತ ಸಂಘಟನೆಗಳಿಂದ ಪಥಸಂಚಲನ ಟಕ್ಕರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯನ್ನ ಶತಮಾನೋತ್ಸವದ ರೀತಿ ಆಚರಿಸ್ತಾ ಇದ್ದು ದೇಶದೆಲ್ಲೆಡೆ ವಿಜಯದಶಮಿ ಉತ್ಸವ ಹೆಸರಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ಲಾನ್ ಮಾಡ್ತಿದ್ರೆ ಅದೇ ದಿನ ದಲಿತ ಸಂಘಟನೆಗಳು ಕೂಡ ಬೃಹತ್ ರ್ಯಾಲಿ ಪಥಸಂಚಲನಕ್ಕೆ ಮುಂದಾಗಿರೋದು ಸಂಕಷ್ಟವನ್ನ ತಂದೊಡ್ಡಿದೆ.
ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು. ನಮ್ಮ ಸಂಘಟನೆ ನೋಂದಣಿ ಆಗಿದೆ. ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ರೂಟ್ ಮ್ಯಾಪ್ ಕೊಟ್ಟಿದ್ದೆವು, ನೋಂದಣಿ ಸಂಖ್ಯೆ ಇದ್ದಿದ್ದು ಕೊಟ್ಟಿದ್ದೆವು, ಮತ್ತು ಅಲ್ಲಿ ಮಹಾನಗರ ಪಟ್ಟಣ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದೆವು. ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ಅದಕ್ಕೊಂದು ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಅನುಮತಿ ನೀಡ್ತಾರೆ ಅಂತೇಳಿ ನಾವು ಒಂದು ವಿಶ್ವಾಸ ಮಾಡಿದ್ದೆವು ಸರ್. ಅಕ್ಟೋಬರ್ 19ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ದಲಿತ ಸಂಘಟನೆಗಳು ಸಂವಿಧಾನ ಪೀಠಿಕೆ ರ್ಯಾಲಿ ಪಥಸಂಚಲನ ಮಾಡೋಕೆ ಭೀಮ್ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕೂಡ ಮನವಿಯನ್ನ ಮಾಡಿದ್ದವು. ಹೀಗಾಗಿ ಜಿಲ್ಲಾಡಳಿತ ಘರ್ಷಣೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾವುದೇ ಸಂಘಟನೆಗಳಿಗೂ ಅನುಮತಿ ನೀಡಲಿಲ್ಲ. ಜಿಲ್ಲಾಡಳಿತದ ನಿರ್ಧಾರವನ್ನು ಪ್ರಶ್ನಿಸಿ ಆರ್ಎಸ್ಎಸ್ ಹೈಕೋರ್ಟ್ ಮೊರೆ ಹೋಗಿತ್ತು. ಬೇರೊಂದು ದಿನ ಅರ್ಜಿ ಪರಿಗಣಿಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಇದೀಗ ಆರ್ಎಸ್ಎಸ್ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಿರುವ ಬೆನ್ನಲ್ಲೇ ಭೀಮ್ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ಸ್ ಮನವಿಯನ್ನು ಕೊಟ್ಟಿದ್ದು, ಜಿಲ್ಲಾಡಳಿತ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು. ವಕೀಲರ ಸಲಹೆಯಂತೆ ಜಿಲ್ಲಾಧಿಕಾರಿಗಳಿಗೆ ಮೇಲ್ ಮಾಡಿ ಅಂತ ಹೇಳಿದ್ದಕ್ಕೆ ಮೇಲು ಮತ್ತು ವ್ಯಾಟ್ಸಪ್ ಮುಖಾಂತರ ನಮಗೆ 2ನೇ ತಾರೀಕಿಗೆ ಸಂಚಲನ ಮಾಡೋದಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ಮನವಿ ಪತ್ರವನ್ನು ಹೈಕೋರ್ಟ್ ಆದೇಶದಂತೆ ಅವರಿಗೆ ಸಲ್ಲಿಸಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಂತಿರುವ ದಲಿತ ಸಂಘಟನೆಗಳು ಆರ್ಎಸ್ಎಸ್ಗೆ ಟಕ್ಕರ್ ಕೊಡ್ತಿವೆ. ಅಲ್ಲದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕೋಕೆ ದಲಿತ ಸಂಘಟನೆಗಳು ಮುಂದಾಗಿವೆ ಅನ್ನೋದು ಮೇಲ್ನೋಟಕ್ಕೆ ಅನಿಸ್ತಿದೆ. ಸರ್ಕಾರ ಇಬ್ಬರಿಗೂ ಯಾವ ರೀತಿ ಅನುಮತಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ತೆರೆ ಬಿದ್ದಿದೆ. ಸಾರ್ವಜನಿಕರ ದರ್ಶನ ಅಂತ್ಯವಾಗಿದ್ದು, ಇವತ್ತು ಮಧ್ಯಾಹ್ನ ದೇವಿಯ ಗರ್ಭಗುಡಿಯ ಬಾಗಿಲು ಬಂದ್ ಆಗಲಿದೆ. ಕಳೆದ 14 ದಿನಗಳಿಂದ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿತ್ತು. ಹಗಲು ರಾತ್ರಿ ಎನ್ನದೇ ದೇವಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕ್ಯೂನಲ್ಲಿ ನಿಲ್ತಾ ಇದ್ರು. ಮಳೆ ಗಾಳಿ ಯಾವುದನ್ನೂ ಲೆಕ್ಕಿಸದೆ ದೇವಿಯ ದರ್ಶನ ಪಡೆಯುತ್ತಿದ್ರು. ಪ್ರತಿನಿತ್ಯವೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಧಾವಿಸಿದ್ರು. 2 ವಾರದಿಂದ ಭಕ್ತ ಕೋಟಿಗೆ ದರ್ಶನ ನೀಡಿದ ತಾಯಿ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರ್ತಿದ್ದಾಳೆ. ತಾಯಿ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಬಂದ್ ಆಗಲಿದೆ. ಹಾಸನಾಂಬೆ ದೇಗುಲದ ಬಾಗಿಲು ತೆರೆದು 14 ದಿನ, ಸಾರ್ವಜನಿಕರಿಗೆ ದರ್ಶನ ಶುರುವಾಗಿ 13 ದಿನ. ಈ 13 ದಿನದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ. 20 ಕೋಟಿಗೂ ಹೆಚ್ಚು ಹಣ ಹರಿದು ಬಂದಿದ್ದು, ಸಿನಿಮಾ ತಾರೆಯರಾದ ಮಿಲನಾ ನಾಗರಾಜ್ ಮತ್ತು ಧ್ರುವ ಸರ್ಜಾ ಕೊನೆ ದಿನ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಾನು ಚಿಕ್ಕ ಹುಡುಗಿಯಿಂದ ನನಗೆ ಬಂದಿರೋದು ಜ್ಞಾಪಕ ಇದೆ. ತುಂಬ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದರೆ ಇದ್ರ ಬೆಳವಣಿಗೆ ನೋಡಿದ್ರೆ ಭಾಳಷ್ಟು ಖುಷಿಯಾಗುತ್ತೆ. ಭಾಳಷ್ಟು ಜನರಿಗೆ ನಂಬಿಕೆ ಇದೆ. ಹಾಗೆ ಹಾಸನಾಂಬೆ ಒಳ್ಳೇದು ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದ್ದೀವಿ. ನನಗೂ ಕೂಡ ಹಾಗೆ ಒಳ್ಳೆಯದಾಗಿದೆ. ನನ್ನ ಹುಟ್ಟೂರು ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ ಸರ್. ಯಾಕೆಂದರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ. ಸೊ ಹಾಗಾಗಿ ತುಂಬ ಖುಷಿಯಾಗ್ತಿದೆ. ಎಷ್ಟು 28 ಹತ್ತತ್ರ 30 ಲಕ್ಷದವರೆಗೂ ಎಲ್ಲ ಕಡೆಯಿಂದ ಇಡೀ ಕರ್ನಾಟಕದಾದ್ಯಂತ ಜನ ಬಂದಿರೋದು ಭಾಳ ಖುಷಿ ಸರ್. ಈ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು. ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಅದೇ ತುಂಬ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯಿತು. ಈ ಬಾರಿಯ ಹಾಸನಾಂಬೆ ಉತ್ಸವವನ್ನ ಜಿಲ್ಲಾಡಳಿತವು ಅಚ್ಚುಕಟ್ಟಾಗಿ ನೆರವೇರಿಸಿದೆ. ಎಲ್ಲೂ ಕೂಡ ಸಣ್ಣದೊಂದು ತೊಂದರೆಯೂ ಆಗಿಲ್ಲ. ಹಾಸನಾಂಬೆ ಉತ್ಸವದ ಸಕ್ಸಸ್ ಹಿಂದೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರ ಪಾಲು ಬಹುದೊಡ್ಡದಿದೆ. ಪ್ರತಿದಿನವೂ ಎಲ್ಲಾ ಮಾಹಿತಿ ಪಡೆಯುತ್ತಿದ್ದ ಕೃಷ್ಣ ಭೈರೇಗೌಡರು ಖುದ್ದು ತಾವೇ ಪರಿಶೀಲನೆ ಮಾಡ್ತಿದ್ರು. ವಿವಿಐಪಿ ದರ್ಶನಕ್ಕೆ ಬ್ರೇಕ್ ಹಾಕಿ ಸಾರ್ವಜನಿಕ ದರ್ಶನಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣದಿಂದಾಗಿ ಸಾರ್ವಜನಿಕರು ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 12 ಗಂಟೆಗೆ ಗಣ್ಯರ ಸಮ್ಮುಖದಲ್ಲಿ ಕೊನೆ ಪೂಜೆ ನಡೆಸಿ ತಾಯಿಯ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ಒಟ್ನಲ್ಲಿ 13 ದಿನಗಳ ಕಾಲ ತಾಯಿಯ ದರ್ಶನ ಪಡೆದ ಭಕ್ತರು ಪುನೀತರಾಗಿದ್ದಂತೂ ಸುಳ್ಳಲ್ಲ. ಕೃಷ್ಣ ಹೆಬ್ಬೇಡು, ನ್ಯೂಸ್ 18 ಹಾಸನ.
ನಾಡಿನಾದ್ಯಂತ ದೀಪಾವಳಿ ಮುಕ್ತಾಯವಾಗಿದೆ. ಕೆಲವು ಕಡೆ ಅದ್ಧೂರಿಯಾಗಿ ಹಬ್ಬ ಆಚರಣೆ ಮಾಡಿದ್ರೆ ಇನ್ನು ಕೆಲವು ಕಡೆ ದೀಪಾವಳಿ ಆಚರಣೆ ಮಾಡಿಲ್ಲ ಅನ್ನೋದು ವಿಶೇಷ. ಹಬ್ಬದ ಸಂಭ್ರಮ ಹೇಗಿತ್ತು? ಹಬ್ಬ ಆಚರಣೆ ಮಾಡದೇ ಇದ್ದಿದ್ದು ಯಾಕೆ? ನೋಡಿ. ಲಂಬಾಣಿ ಸಮುದಾಯದ ಅದ್ದೂರಿ ದೀಪಾವಳಿ. ಕೋಟೆ ನಾಡಲ್ಲಿ ಕಳೆಗಟ್ಟಿದ ಕನ್ಯಾ ದೀಪಾವಳಿ. ಚಿತ್ರದುರ್ಗದ ಮದಕರಿಪುರ ಲಂಬಾಣಿ ಹಟ್ಟಿಯಲ್ಲಿ ದೀಪಾವಳಿ ಅಂದ್ರೆ ಸಖತ್ ಇಂಟ್ರೆಸ್ಟಿಂಗ್. ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಕನ್ಯಾಮಣಿಗಳು ಕಾಡಿಗೆ ಹೋಗಿ ತಂಗಟಿ ಹೂವು ತಂದು ಗ್ರಾಮ ದೇವರ ಗುಡಿ ಎದುರು ಸೇರಿ ಹಾಡು ನೃತ್ಯದೊಂದಿಗೆ ಕನ್ಯೆಯರನ್ನ ಬೀಳ್ಕೊಡುತ್ತಾರೆ. ಫಸ್ಟ್ನೇ ದಿನ ರಾತ್ರಿ ಮೇರಾ ಅಂತೇಳಿ ಮಾಡ್ತೀವಿ. ದೀಪ ಎತ್ಕೊಂಡು ಮನೆ ಮನೆಗೂ ಆಶೀರ್ವಾದ ತಗೊಳಕ್ಕೋಸ್ಕರ ಮಾಡ್ತೀವಿ. ಪ್ರತಿ ಮನೆಗೂ ಹೋಗಿ ಅವ್ರ ಹಿರಿಯರ ಆಶೀರ್ವಾದ ಜೊತೆಗೆ ಆ ಹೂವು ಮತ್ತು ಸಗಣಿನ ಪ್ರತಿ ಬಾಗಿಲಿಗೂ ಕೂಡ ಹಾಕಿ ಅವ್ರು ಪೂಜೆ ಮಾಡಿರ್ತಾರಲ್ಲ ಹಿರಿಯರ್ದಂತೇಳಿ, ಇದು ಹಿರಿಯರ ಪೂಜೆ ಅಂತಲೂ ಹೇಳ್ಬೋದು. ಮದುವೆ ಆಗಲಿರೋರು ಮಾಡ್ಬೇಕದು ಹೇಳ್ಬೇಕಂದ್ರೆ ಇವಾಗಿನ ಇರೋರು ಮುಂದಿನ ವರ್ಷ ಇರ್ತಾರೆ ಅನ್ನೋದೇ ಕನ್ಫರ್ಮ್ ಇರಲ್ಲ. ಯಾಕಂದರೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರೋರು ಇರ್ತಾರೆ, ಮದುವೆ ಫಿಕ್ಸ್ ಆಗಲಿಲ್ಲದವರು ಇರ್ತಾರಲ್ವಾ. ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದೆ ದೀಪದ ಬೆಳಕು ಹಂಚಲು ತೆರಳಿದ ಸಂದರ್ಭದಲ್ಲಿ ಪುರುಷರು ದಕ್ಷಿಣೆ ರೂಪದಲ್ಲಿ ಹಣ ನೀಡುತ್ತಾರೆ. ಹುಡುಗಿಯರು ಸಿಹಿ ತಿಂಡಿಯ ಬುತ್ತಿ ಮಾಡ್ತಾರೆ. ಮುಂದಿನ ದೀಪಾವಳಿ ಒಳಗೆ ಮದುವೆ ಆಗುವ ಹುಡುಗಿಯರು ಮುಂದಿನ ಬಾರಿ ಹೂ ಕೀಳಲು ಪಾಲ್ಗೊಳ್ಳುವುದಿಲ್ಲ ಅನ್ನೋದೇ ವಿಶೇಷ. ಹೊಲದಲ್ಲೆಲ್ಲ ತಂಗಟೆ ಹೂವು ತಗೊಂಡು ಮತ್ತು ಸಗಣಿ ತಗೊಂಡು ಮನೆ ಮನೆಗೆ ಹೋಗಿ ಬಾಗ್ಲ ಹತ್ರ, ಅಡುಗೆ ಮನೆ ಹತ್ರ ಮತ್ತು ದೇವ್ರ ಹತ್ರ ಎಲ್ಲ ಇಟ್ಟು ಅವ್ರ ಮನೆಯಲ್ಲಿರೋರೆಲ್ಲ ಹೆಸರು ಹೇಳಿ ಆಶೀರ್ವಾದ ತಗೊಂಡು ಮತ್ತು ನಾವು ಮುಂದಿನ ದಿನಗಳು ಚೆನ್ನಾಗಿರ್ಬೇಕಂತ ಆಶೀರ್ವಾದ ತಗೊಂಡು ಅವರಿಗೆಲ್ಲ ಹಾರೈಸಿ ಬರ್ತೀವಿ. ಮತ್ತು ಸಾಯಂಕಾಲ ಗೋದ್ನೋ ಅಂತ ಮಾಡ್ತೀವಿ. ನಾಯಕರ ಮನೆಯಲ್ಲಿ ಅವ್ರು ಸೇರು ನೀರು ಎಲ್ಲ ಕೊಡ್ತಾರೆ. ಅದನ್ನು ಇಸ್ಕೊಂಡು ಮನೆ ಮನೆಗೆ ಹೋಗಿ ಬಾಗ್ಲ ಹತ್ರ ಹಾಡು ಹೇಳ್ಕೊಂಡು ಮತ್ತೆ ಹಾರೈಸಿ ಬರ್ತೀವಿ. ಮತ್ತು ನಾವು ಆಶೀರ್ವಾದ ತಗೊಂಡು ಬರ್ತೀವಿ. ಕುರಿಗಾಯಿಗಳಿಗೆ ದೀಪಾವಳಿ ಅಂದ್ರೆ ಹಟ್ಟಿ ಹಬ್ಬ. ಕುರಿಗಳ ಹಿಂಡಿನಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪಿಸಿ ಪೂಜೆ. ವರ್ಷ ಪೂರ್ತಿ ಕಾಡು ಮೇಡು ಹತ್ತಿ ಗುಡ್ಡ ಬೆಟ್ಟಗಳಲ್ಲಿ ಅಲೆದಾಡುತ್ತಾ ಕುರಿ ಸಾಕಾಣಿಕೆ ಮಾಡುವ ಕುರಿಗಾರರು ಕುರಿಗಳನ್ನ ಲಕ್ಷ್ಮೀ ಎಂದು ಭಾವಿಸಿ ಹಟ್ಟಿಯಲ್ಲಿ ಕುರಿಗಳ ಹಿಂಡಿನಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾರೆ. ನಾವು ಜೀವನದಾದ್ಯಂತ ಕುರಿಲಿಂದನೇ ಸಂಪತ್ತನ್ನು ಕಂಡಿದ್ದೇವೆ. ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋದಕ್ಕಾಗಿ ಮೂಲ ಕಾರಣ ಏನಂದರೆ ನಮ್ಮ ಕುರಿ ಕಾಯುವುದು. ಕುರಿಲಿಂದನೇ ನಮ್ಮ ಜೀವನ. ಮಳೆ ಚಳಿ ಅನ್ನೋದೇ ಯಾವುದೇ ಏನು ಅನ್ನೋದೇ ಕುರಿಯನ್ನೇ ಕಾಯ್ಕೊಂಡು ಬಂದಿದ್ದೇವೆ. ಮುಂದೆ ನಮ್ಮದು ಕುರಿನೇ ಎಲ್ಲ ಲಕ್ಷ್ಮೀ ಸ್ವರೂಪ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಕುರಿಗಳನ್ನ ಸಾಕುವ ಕುರಿಗಾರರು ದೀಪಾವಳಿಯನ್ನು ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಕುರಿಗಾರರು ತಮ್ಮ ಹಟ್ಟಿಯಲ್ಲಿ ಹಬ್ಬ ಆಚರಿಸಿ ಕುರಿಗಳಿಗೆ ಪೂಜೆ ಸಲ್ಲಿಸ್ತಾರೆ. ಕುರಿಗಾಯಿ ಜೀವನ ನಮ್ಮ ಮೂಲ ಕಸುಬು. ನಾವು ಕುರಿಗಾರರಿಂದಲೇ ಸಂಪತ್ತನ್ನು ಗಳಿಸಿಕೊಂಡು ಪ್ರತಿ ವರ್ಷವೂ ನಾವು ಮಳೆ ಚಳಿ ಅನ್ನೋದೇ ಅಡವಿಯಲ್ಲಿ ನಮ್ಮ ಕುರಿಗಾಯಿ ಜೀವನವನ್ನು ಮಾಡುತ್ತಾ ಪ್ರತಿ ವರ್ಷವೂ ನಾವು ಕುರಿ ಪಾಡ್ಯ ದಿನ ಕುರಿಯನ್ನೇ ನಾವು ಲಕ್ಷ್ಮಿ ಅಂತ ತಿಳಿದು ನಾವು ಕುರಿಯನ್ನು ಲಕ್ಷ್ಮೀ ಪೂಜೆಯನ್ನಾಗಿ ಪಾಡ್ಯ ದಿನ ಪ್ರತಿ ವರ್ಷವೂ ಮಾಡ್ತೇವೆ. ದೀಪಾವಳಿ ದಿನದಂದೇ ಯುವಕರು ನಾಪತ್ತೆ. ಹಬ್ಬ ಮಾಡಲು ಮುಂದಾಗಿದ್ದಕ್ಕೆ ಆಯ್ತಂತೆ ದುರಂತ. ದಾವಣಗೆರೆಯ ಲೋಕಿಕೆರೆ ಗ್ರಾಮದ ಜನರ ಪಾಲಿಗೆ ದೀಪಾವಳಿ ಅಂದ್ರೆ ಕರಾಳ ದಿನ. ದೇಶದೆಲ್ಲೆಡೆ ಮನೆ ಮನೆಯಲ್ಲಿ ಬೆಳಕು ಮೂಡಿದ್ರೆ ಈ ಗ್ರಾಮದಲ್ಲಿ ಮಾತ್ರ ಕತ್ತಲು ಆವರಿಸುತ್ತದೆ. ನೂರಾರು ವರ್ಷದ ಹಿಂದೆ ಯುವಕರು ಉತ್ರಾಣಿ ಕಡ್ಡಿ, ಕಾಶಿ ಕಡ್ಡಿ, ಹೂ ತರಲು ಊರಿಂದ ಹೊರಗೆ ಹೋಗ್ತಿದ್ರಂತೆ. ಆದ್ರೆ ಮರಳಿ ಬರಲೇ ಇಲ್ವಂತೆ. ಹೀಗಾಗಿ ಈ ಹಬ್ಬ ಆಚರಣೆ ನಿಂತು ಹೋಗಿತ್ತು. ನಮ್ಮ ಊರಾಗ ಯಜಮಾನ್ರು ಅವಾಗೆಲ್ಲ ಹಬ್ಬ ಮಾಡಬೇಕಂತಂದು ಕಾಶಿ ಹೊಲ್ ತರಕ್ಕೆ ಹೋಯ್ದ್ರು. ಕಾಶಿ ಹೊಲ್ ತರಕ್ಕೆ ಹೋದ್ರೆ ಬರಲೇ ಇಲ್ಲ ಅಂತ ವಾಪಸ್. ಒಂದು ವರ್ಷ ಆದರೂ ಬರಲಿಲ್ಲ ಅಂತ ವಾಪಸ್. ಅವಾಗ ಹಬ್ಬನ ಮಾಡೋದು ಬಿಟ್ಬಿಟ್ರು. ಮತ್ತೆ ನೆಕ್ಸ್ಟ್ ಬರಲಿಲ್ಲ ಈ ವರ್ಷ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಹಬ್ಬ ಮಾಡೋಕ್ಕೆ. ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಲು ದಿಗ್ಗ ನಮ್ಗೆ ಎಕ್ತ ಬಂದಾಡ್ತದೆ ಬೆಂಕಿ ಇತ್ಬಿಟ್ಟು.
ಹಿಂದಿನ ಹಿರಿಯರು ಮಾಡ್ಬೋದಲ್ಲ ಅಂತಂದು, ಇಲ್ಲಪ್ಪ ಏನಾರ ಮತ್ತು ಅನಾಹುತ ಆದಿತ್ತು, ಮಕ್ಕಳು ಮರಿಗೆ ಏನಾರ ಮತ್ತು ಬಂದಿತ್ತು, ಅವ್ರಿಗೆ ಏನಾರ ಮತ್ತು ಇದು ಆಯ್ತು ಅಂತೇಳಿ ಭಯ. ಅದು ಆ ಭಯದ ವಾತಾವರಣದಲ್ಲಿ ನಾವು ಹಿಂದಿಂದಲೇ ಯಾವ ಹಬ್ಬ ಮಾಡ್ತಾಯಿಲ್ಲ ಸರ್. 200ಕ್ಕೂ ಅಧಿಕ ಕುಟುಂಬಗಳು ವಾಸವಿರುವ ಲೋಕಿಕೆರೆಯಲ್ಲಿ ದೀಪಾವಳಿ ಆಚರಣೆ ಇಲ್ಲ. 5-6 ದಶಕದ ಹಿಂದೆ ಹಬ್ಬ ಮಾಡಲು ನಿರ್ಧಾರ ಮಾಡಿದ್ರಂತೆ. ಆದರೆ ಜಮೀನಿನಲ್ಲಿ ಪೈರಿಗೆ, ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ. ಹೀಗಾಗಿ ಹಬ್ಬ ಆಚರಣೆ ನಿಂತೋಯ್ತಂತೆ. ನಮ್ಮ ಹಿರಿಯರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ, ಕಾಶಿ ಹುಲ್ ತಂದಕ್ಕೆ ಹೋದಂಥ ವ್ಯಕ್ತಿ ಇವತ್ತಿಗೂ ಮರಳಿ ಬಂದಿಲ್ಲ, ಹಾಗಾಗಿ ನಾವು ದೀಪಾವಳಿ ಹಬ್ಬ ಮಾಡಲ್ಲ ಅಂತ. ಆದರೆ ಇದೆಲ್ಲ ಕಟ್ಟುಕತೆ. ನಿಗೂಢವಾಗಿ ಸಾವಾದಂಥ ವ್ಯಕ್ತಿಗೆ ನಮ್ಮ ಸಮುದಾಯದಲ್ಲಿದ್ದಂಥ ಅನೇಕ ಜನರಿಗೆ ಇವತ್ತು ನಾವು ಅವರಿಗೆ ಶ್ಲೋಕಾಚರಣೆ ಮೂಲಕ ನಾವು ದೀಪಾವಳಿ ಹಬ್ಬನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಕೆಲವು ಕಡೆ ದೀಪಾವಳಿ ಹಬ್ಬದ ಆಚರಣೆ ಅದ್ದೂರಿಯಾಗಿ ನೆರವೇರಿದ್ರೆ, ಕೆಲವು ಭಾಗದಲ್ಲಿ ದೀಪಾವಳಿ ಆಚರಣೆಯೇ ಇಲ್ಲ ಅನ್ನೋದು ವಿಶೇಷ. ಈ ನಡುವೆ ಪಟಾಕಿ ಹೊಡೆಯುವಾಗ ಸಾಕಷ್ಟು ಜನ ಕಣ್ಣು ಕಳ್ಕೊಂಡಿದ್ದಾರೆ ಅನ್ನೋದು ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ಅಂದ್ರೇನೆ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಬಂಡಾರ ಜಾತ್ರೆ ಅಂದ್ರೆ ಇಡೀ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟ ಆಚರಣೆ ಆಗಿರುತ್ತೆ. ನಾಗಠಾಣ ಗ್ರಾಮದಲ್ಲಿ ನಡೆದ ಬಂಡಾರ ಜಾತ್ರೆಯ ಸಂಭ್ರಮ ಇಲ್ಲಿದೆ. ವಿಜಯಪುರದ ನಾಗಠಾಣ ಗ್ರಾಮದಲ್ಲಿ ಬೀರದೇವರು ಹಾಗೂ ಪರಮಾನಂದ ದೇವರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧೆಡೆಯಿಂದ ಲಕ್ಷಾಂತರ ಸಂಖ್ಯೆಯ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾದರು. ಜಾತಿ, ಮತ, ಪಂಥ ಭೇದವಿಲ್ಲದೆ ಎಲ್ಲರೂ ಭಂಡಾರ ಎರಚುವುದು ಜಾತ್ರೆಯ ವಿಶೇಷ. ಹೀಗಾಗಿಯೇ ಇದನ್ನ ಭಂಡಾರದ ಜಾತ್ರೆ ಎಂದೇ ಕರೆಯುತ್ತಾರೆ. ದೀಪಾವಳಿ ದಿನದಂದು ನಡೆಯುವ ಈ ಜಾತ್ರೆಯಲ್ಲಿ ದೇವರ ಮೆರವಣಿಗೆ ನೋಡಲು ಲಕ್ಷಾಂತರ ಜನ ಭಕ್ತರು ಕಾಯ್ತಾರೆ. ಊರಿನಲ್ಲಿ ಪಲ್ಲಕ್ಕಿಗಳು ಬರುತ್ತಿದ್ದಂತೆಯೇ ಭಕ್ತರು ಭಂಡಾರ ಎರಚಿ ಸಂಭ್ರಮಿಸುತ್ತಾರೆ. ಈ ವರ್ಷದಂತೆ ಈ ವರ್ಷವೂ ಬೀರದೇವರ ಹಾಗೂ ಪರಮಾನಂದ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಹಾಗೂ ಮಹಾರಾಷ್ಟ್ರ, ಗೋವಾ ಹಾಗೂ ಇನ್ನಿತರ ರಾಜ್ಯಗಳಿಂದ ಅಪಾರ ಪ್ರಮಾಣದ ಭಕ್ತಾದಿಗಳು ನಮ್ಮ ಜಾತ್ರೆಗೆ ಆಗಮಿಸಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿರ್ತಾರೆ. ಹಾಗೂ ಇಲ್ಲಿ ವಿಶೇಷವಾದ ಬೀರದೇವರ ಜಾತ್ರೆಯು ಅತಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಬೀರದೇವರ ಶೃಂಗಾರ ಚೌಕಿಯೊಂದಿಗೆ ಕರಡಿ ಮಜಲು ವಾದ್ಯಗಳೊಂದಿಗೆ ಪಲ್ಲಕ್ಕಿ ಊರಿಗೆ ಬರುತ್ತದೆ. ಗ್ರಾಮದ ಗಂಗೆ ಸೀತಾಳದಲ್ಲಿ ಪೂಜೆ ಮುಗಿಸಿ ಊರಿನಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆ ಬಳಿಕ ದೇವಸ್ಥಾನಕ್ಕೆ ಆಗಮಿಸುವ ಪಲ್ಲಕ್ಕಿ ಮೇಲೆ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ, ಕಾರಿಕ್ ಎಸೆದು ನಮಸ್ಕಾರ ಮಾಡ್ತಾರೆ. ಹರಕೆ ಹೊತ್ತವರು ಇಲ್ಲಿಗೆ ಬಂದು ಹರಕೆ ತೀರಿಸೋದು ವಾಡಿಕೆ. ಬಹಳ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಯಾವುದೇ ಜಾತಿ, ಮತ, ಪಂಥ ಯಾವುದೇ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಾಗಿ ಕೂಡಿಕೊಂಡು ಈ ಜಾತ್ರೆಯಲ್ಲಿ ಭಾಗವಹಿಸಿ ಆ ದೇವರುಗಳ ಪಲ್ಲಕ್ಕಿಗಳ ಮೇಲೆ, ದೇವರುಗಳ ಚೌಕಿಗಳ ಮೇಲೆ ಹಾಗೂ ದೇವಸ್ಥಾನಗಳ ಮೇಲೆ ಭಂಡಾರಗಳನ್ನ ಎರಚತಕ್ಕಂಥದ್ದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತಕ್ಕಂಥ ಒಂದು ಭಾವ ಇಲ್ಲಿಯ ಭಕ್ತರದು. ನಾಗಠಾಣ ಗ್ರಾಮದಲ್ಲಿ ನಡೆಯುವ ಭಂಡಾರ ಜಾತ್ರೆ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟವಾದದ್ದು. ಭಕ್ತರು ಧಾರ್ಮಿಕ ಕಾರ್ಯಗಳ ಮೂಲಕ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಆಲಯಕ್ಕೆ ಪತ್ನಿಯೊಂದಿಗೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಯರ ಬೃಂದಾವನ ದರ್ಶನ ಮಾಡಿ ಶ್ರೀಗಳ ಆಶೀರ್ವಾದ, ವಿಶೇಷ ಪೂಜೆ ಸಲ್ಲಿಸಿ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿ. ಗದಗದಲ್ಲಿ ರಾಜಾರೋಷವಾಗಿ ಮನೆಗೆ ನುಗ್ಗಿದ ಕಳ್ಳ, ಪರಿಚಿತರಂತೆ ನುಗ್ಗಿ ಸಿಲಿಂಡರ್ ಕದ್ದು ಪರಾರಿ, ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಕಲಬುರಗಿಯ ಮೋತಕಪಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ, ಮನೆಯಲ್ಲಿದ್ದ 4 ಗ್ರೇಟ್ ಎಸ್ಕೇಪ್, ಸಿಲಿಂಡರ್ ಸೋರಿಕೆಯ ವಾಸನೆಯಿಂದ ಜೀವ ಉಳಿಸಿಕೊಂಡ 4. ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಕಾರು ಅಪಘಾತ, ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದ ಶಾಸಕರ ಇನೋವಾ ಕಾರ್, 2 ಕಾರುಗಳು ಜಖಂ, ವಿಜಯಪುರದ ಸಿಂದಗಿ ಬಳಿ ಘಟನೆ.
ಅದ್ಧೂರಿಯಾಗಿ ನೆರವೇರಿದ ಮಲೆಮಹದೇಶ್ವರ ಬೆಟ್ಟದ ದೀಪಾವಳಿ ಜಾತ್ರೆ, ಸಾಲೂರು ಮಠದ ಶ್ರೀಗಳಿಂದ ಪೂಜೆ ಹಾಗೂ ಚಾಲನೆ, ಮಹಾರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿ.